ಇನ್ನ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಚಿವ ಮಹದೇವಪ್ಪ ಅವರು. ಮೈಸೂರಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ, ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ಮಹದೇವಪ್ಪ ಮಾತನಾಡಿದ್ದಾರೆ. ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ. ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಂ ವ್ಯಾಪಾರ ಮಾಡ್ತಾ ಇದ್ದ. ಪೊಲೀಸರು ಘಟನೆಯ ತನಿಖೆ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ನಂತರ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ. ಇನ್ನ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಚಿವ ಮಹದೇವಪ್ಪ ಅವರು. ಮೈಸೂರಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ, ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ಮಹದೇವಪ್ಪ ಮಾತನಾಡಿದ್ದಾರೆ. ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ. ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಂ ವ್ಯಾಪಾರ ಮಾಡ್ತಾ ಇದ್ದ. ಪೊಲೀಸರು ಘಟನೆಯ ತನಿಖೆ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ನಂತರ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ. ಇನ್ನ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಚಿವ ಮಹದೇವಪ್ಪ ಅವರು. ಮೈಸೂರಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ, ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ಮಹದೇವಪ್ಪ ಮಾತನಾಡಿದ್ದಾರೆ. ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ. ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಂ ವ್ಯಾಪಾರ ಮಾಡ್ತಾ ಇದ್ದ. ಪೊಲೀಸರು ಘಟನೆಯ ತನಿಖೆ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ನಂತರ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ
ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ. ಇನ್ನ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಚಿವ ಮಹದೇವಪ್ಪ ಅವರು. ಮೈಸೂರಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ಮಹದೇವಪ್ಪ ಮಾತನಾಡಿದ್ದಾರೆ. ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ. ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಂ ವ್ಯಾಪಾರ ಮಾಡ್ತಾ ಇದ್ದ. ಪೊಲೀಸರು ಘಟನೆಯ ತನಿಖೆ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ನಂತರ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ. ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ. ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ. ಇನ್ನ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಚಿವ ಮಹದೇವಪ್ಪ ಅವರು. ಮೈಸೂರಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ಮಹದೇವಪ್ಪ ಮಾತನಾಡಿದ್ದಾರೆ. ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ. ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಂ ವ್ಯಾಪಾರ ಮಾಡ್ತಾ ಇದ್ದ. ಪೊಲೀಸರು ಘಟನೆಯ ತನಿಖೆ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ ನಂತರ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ. ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ. ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸ್ ಅಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನ್ ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ.